ನಮಸ್ಕಾರ ಸ್ನೇಹಿತರೆ. ಹೊಸ ವರ್ಷದ ಆರ್ಥಿಕ ಭವಿಷ್ಯ. ಈ ರಾಶಿಯವರಿಗೆ ಕೋಟ್ಯಾಧಿಪತಿ ಯೋಗ. ಹೌದು, ಪ್ರತಿಯೊಬ್ಬರಿಗೂ ಹೊಸ ವರ್ಷದಲ್ಲಿ ತಮ್ಮ ಆರ್ಥಿಕ ಜೀವನ ಹೇಗಿರುತ್ತದೆ ಎಂದು ತಿಳಿಯುವ ಆಸೆ ಇದ್ದೇ ಇರುತ್ತದೆ. ಜ್ಯೋತಿಷ ಶಾಸ್ತ್ರದ ಮೂಲಕ ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳಬಹುದು. ಹಾಗಾದರೆ 2025ನೇ ವರ್ಷದಲ್ಲಿ ಯಾವ ರಾಶಿಯವರಿಗೆ ಹಣಕಾಸಿನ ಹೊಳೆ ಹರಿಯುತ್ತದೆ ಮತ್ತು ಹಣಕಾಸಿನ ವಿಷಯದಲ್ಲಿ ಯಾವ ರಾಶಿಯವರು ತುಂಬ ಅದೃಷ್ಟವಂತರು ಮತ್ತು ಯಾವ ರಾಶಿಯವರ ಸಾಲಗಳು ತೀರಿ ತುಂಬ ನೆಮ್ಮದಿಯ ಜೀವನ ನಡೆಸುತ್ತಾರೆ ಮತ್ತು ಯಾರಿಗೆ ಹಣಕಾಸಿನ ನೆರವನ್ನು ದೇವರು ಕರುಣಿಸಲಿದ್ದಾನೆ. 12 ರಾಶಿಗಳ 2025ನೇ ವರ್ಷದ ಹಣಕಾಸಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 2024ರಲ್ಲಿ ಕೆಲ ರಾಶಿಯವರು ತುಂಬ ಆರ್ಥಿಕ ಸಂಕಷ್ಟವನ್ನು ಅನುಭವಿಸಿದ್ದಾರೆ. ಕೆಲವರಂತೂ ಆರ್ಥಿಕ ಅಭಿವೃದ್ಧಿಯನ್ನು ನೋಡಲೇ ಇಲ್ಲ. ಸಾಲದ ಮೇಲೆ ಸಾಲ ಮಾಡಿಕೊಂಡವರೇ ಹೆಚ್ಚು. ಆ ಸಾಲವನ್ನು ಯಾವಾಗ ತೀರಿಸಿಕೊಳ್ಳುವುದು ಎಂದು ಯೋಚಿಸುತ್ತಿರುವ ರಾಶಿಯವರಿಗೆ 2025ನೇ ವರ್ಷ ತುಂಬ ಶುಭ ಫಲಗಳನ್ನು ನೀಡಲಿದೆ. ಹಾಗಾದರೆ ಯಾವ ರಾಶಿಯವರಿಗಿದೆ ಹಣಕಾಸಿನ ಯೋಗ ಹೊಸ ವರ್ಷದಲ್ಲಿ ದೇವರು ಕರುಣಿಸಲಿದ್ದಾನೆ ಎಂದು ತಿಳಿಯೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಆತ್ಮನಿಗೂ ಶೇರ್ ಮಾಡಿ. ಮೊದಲನೇದಾಗಿ ಋಷಭ ರಾಶಿ. 2025ರಲ್ಲಿ ಸಾಲದ ಸುಳಿಯಿಂದ ಹೊರಬರುವ ಮೊದಲ ರಾಶಿ ಅಂದರೆ ಋಷಭ ರಾಶಿಯವರು. ಹಣಕಾಸಿನ ವಿಚಾರದಲ್ಲಿ ಋಷಭ ರಾಶಿಯವರು ರಾಜ್ಯನಂತೆ ಜೀವನ ನಡೆಸಲಿದ್ದಾರೆ. ಋಷಭ ರಾಶಿಯವರಿಗೆ ಈ ವರ್ಷ ಶನಿ ಹಾಗೂ ಗುರುವಿನ ಅದೃಷ್ಟದ ಬಲದಿಂದಾಗಿ ಹಣಕಾಸಿನ ಸ್ಥಿತಿ ತುಂಬ ಚೆನ್ನಾಗಿರುತ್ತದೆ ಮತ್ತು ಸಾಲಗಳು ತೀರಿ ಹೋಗುತ್ತವೆ ಮತ್ತು ಯಾರಿಂದಲಾದರೂ ಹಣ ಬರಬೇಕಿದ್ದರೆ ಅದು ನಿಮ್ಮ ಕೈ ಸೇರಲಿದೆ ಮತ್ತು ಕುಟುಂಬದಲ್ಲಿ ಆಸ್ತಿ ವಿವಾದ ಸರಿಯಾಗಲಿದೆ ಮತ್ತು ಹಣಕಾಸಿನ ಒಳಹರಿವು ಚೆನ್ನಾಗಿರುತ್ತದೆ. ಗುರು ಹಾಗೂ ಶನಿ ಬಲದಿಂದಾಗಿ ಋಷಭ ರಾಶಿಯವರಿಗೆ ಮುಂದಿನ ವರ್ಷ ಹಣಕಾಸಿನ ತೊಂದರೆಗಳು ಇರುವುದೇ ಇಲ್ಲ. ಎರಡನೇದಾಗಿ ಸಿಂಹರಾಶಿ. 2025ನೇ ವರ್ಷದಲ್ಲಿ ಸಿಂಹರಾಶಿಯವರ ಆರ್ಥಿಕ ಜೀವನ ವೃದ್ಧಿಯಾಗಲಿದೆ ಮತ್ತು ಸಾಲಗಳಿಂದ ವಿಮುಕ್ತರಾಗುವಿರಿ ಮತ್ತು ಸಂಪತ್ತು ಕೂಡ ಹೆಚ್ಚಾಗಲಿದೆ. ಮಾರ್ಚ್ 29ರಿಂದ ಅಷ್ಟಮ ಶನಿ ಸಮಸ್ಯೆಯನ್ನುಂಟು ಮಾಡುತ್ತದೆ. ಆದರೆ ಗುರು ಪ್ರಭಾವ ಮೇ ತಿಂಗಳಿನಲ್ಲಿ ಉಂಟಾಗುವುದರಿಂದ ಸಾಲ ನಿವಾರಣೆಯಾಗುತ್ತದೆ. ಮೂರನೇದಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೂ ಕೂಡ 2025ನೇ ವರ್ಷದಲ್ಲಿ ಹಣಕಾಸಿನ ಒಳಹರಿವು ಉತ್ತಮವಾಗಿರುತ್ತದೆ. ಇನ್ವೆಸ್ಟ್ಮೆಂಟ್ ಮೂಲಕ ನೀವು ಹಣವನ್ನು ಗಳಿಸುವಿರಿ, ಮಾಡಿದ ಸಾಲವನ್ನು ತೀರಿಸುತ್ತೀರಿ ಮತ್ತು ಹಣಕಾಸಿನ ಒಳಹರಿವು ಚೆನ್ನಾಗಿರುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿ ವೃದ್ಧಿಯಾಗಲಿದೆ. ನಾಲ್ಕನೆಯದಾಗಿ ತುಲಾರಾಶಿ. ಋಷಭ ರಾಶಿಯವರನ್ನು ಬಿಟ್ಟರೆ ತುಲಾರಾಶಿಯವರು 2025ನೇ ವರ್ಷದಲ್ಲಿ ತುಂಬ ಅದೃಷ್ಟವಂತರು ಎಂದು ಹೇಳಲಾಗುತ್ತದೆ. ಏಕೆಂದರೆ 2025ನೇ ವರ್ಷದಲ್ಲಿ ತುಲಾರಾಶಿಯವರಿಗೆ ಶನಿಯ ಕೃಪೆ ಇರಲಿದೆ. ಅದೇ ರೀತಿ ಗುರುವಿನ ಆಶೀರ್ವಾದ ಕೂಡ ಸಿಗಲಿದೆ. ಇದರಿಂದಾಗಿ ತುಲಾರಾಶಿಯವರು ತುಂಬ ವೈಭೋಗದ ಜೀವನ ನಡೆಸಲಿದ್ದಾರೆ ಮತ್ತು ಮಾಡುವ ಕೆಲಸ ಯಶಸ್ವಿಯಾಗುತ್ತವೆ ಮತ್ತು ಹಣವನ್ನು ಉಳಿಸಲು ಅನುಕೂಲಕರವಾಗಲಿದೆ. ಐದನೇದಾಗಿ ಧನುರಾಶಿ. ಧನುರಾಶಿಯವರಿಗೆ 2025 ಮೇ ತಿಂಗಳಿನಿಂದ ಸಂಪೂರ್ಣ ಗುರುದೃಷ್ಟಿ ಬೀಳಲಿದೆ. ನಿಮ್ಮ ಸಪ್ತಮ ಸ್ಥಾನಕ್ಕೆ ಗುರು ಆಗಮನವಾಗಲಿದೆ. ಇದರ ಫಲಾನುಫಲದಿಂದಾಗಿ ಹಣದ ಒಳಹರಿವು ಹೆಚ್ಚಾಗುತ್ತದೆ, ಜೊತೆಗೆ ಹಣ ಉಳಿಸಲು ಸಾಧ್ಯವಾಗುತ್ತದೆ. ನೀವು ಹಿಂದೆ ಮಾಡಿದ ಸಾಲಗಳನ್ನು ತೀರಿಸುವಿರಿ. ಆರನೆಯದಾಗಿ ಕುಂಭರಾಶಿ. ಕುಂಭರಾಶಿಯವರಿಗೆ ಸಾಡೆ ನಡೆಯುತ್ತಿದೆ. ಆದರೆ ಭಯ ಬೇಡ, ಏಕೆಂದರೆ 2025ರಲ್ಲಿ ಕುಂಭರಾಶಿಯವರಿಗೆ ಹಣದ ಒಳಹರಿವು ಚೆನ್ನಾಗಿದೆ. ಇದರಿಂದ ನಿಮ್ಮ ಆರ್ಥಿಕ ಜೀವನ ಬೆಳವಣಿಗೆ ಹೊಂದಲಿದೆ. ಇದರಿಂದ ನೀವು ಅತ್ಯಂತ ಸುಖ ಜೀವನವನ್ನು ನಡೆಸುವಿರಿ. ಅಲ್ಲದೆ ನಿಮ್ಮ ಹಣಕಾಸಿನ ಜೀವನ ಅತ್ಯಂತ ಸಂತೋಷದಿಂದ ಕೂಡಿರುತ್ತದೆ. ಇನ್ನು ಏಳನೆಯದಾಗಿ ಮೀನರಾಶಿ. ಇನ್ನು ಮೀನರಾಶಿಯವರು ಕೂಡ 2025ರಲ್ಲಿ ಸಾಲದಿಂದ ಮುಕ್ತರಾಗುತ್ತಾರೆ ಮತ್ತು ಹೂಡಿಕೆಗಳಿಂದ ಲಾಭ ಕೂಡ ಪಡೆಯುತ್ತಾರೆ. ಕೆಲಸದಲ್ಲಿ ಲಾಭ ಸಿಗಲಿದೆ. ಚಿನ್ನದ ಮೇಲೆ ಹೂಡಿಕೆ ಮಾಡಿದರೂ ಲಾಭವನ್ನು ಪಡೆಯುತ್ತಾರೆ ಮತ್ತು ಮೀನರಾಶಿಯವರು ಸಹ ಒಳ್ಳೆಯ ಆರ್ಥಿಕ ಬೆಳವಣಿಗೆ ಹೊಂದುವರು. ಮೀನರಾಶಿಯವರಿಗೆ ಗುರು ಹಾಗೂ ಶನಿ ಬಲವಿಲ್ಲ. ಆದರೂ ಸಹ ದೇವಾನುಗ್ರಹದಿಂದ ಹಣಕಾಸಿನ ವಿಚಾರದಲ್ಲಿ ತುಂಬ ಅದ್ಭುತವಾದ ಫಲಗಳನ್ನು ಪಡೆಯುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ? ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.